ಜೈ ಡ್ಯಾನ್ಸ್ ಮಾಸ್ಟರ್ ಅಂತ. ಅಂದ್ರೆ ಕಲರ್ಸ್ ಕನ್ನಡದಿಂದ ನಂಗೆ ಡ್ಯಾನ್ಸ್ ಬರಲ್ಲ ಅಂದ್ರೂ ಫೋರ್ಸಬಲ್ ಇಲ್ಲ, ನಿಮ್ದು ಸೆಲೆಕ್ಟ್ ಅದೇನೋ ಟೀಮ್ ಇದೆ, ನೀವು ಡ್ಯಾನ್ಸ್ ಬರದೇ ಇದ್ರೂ ಅದೇ ಥರನೇ ಡ್ಯಾನ್ಸ್ ಮಾಡಿಸ್ಬೇಕಂತ ನಿಮ್ಮ ಇದ್ರ ಮೇಲೆ ಏನೋ ಥೀಮ್ ಇದೆ, ಅದು ಹೇಳಂಗಿಲ್ಲ ಅಂದ್ಬಿಟ್ಟು ಇದು ಮಾಡಿ ಫೋರ್ಸ್ ಮಾಡಿ ಡ್ಯಾನ್ಸ್ ಬರಲ್ಲ ಅಂದ್ರೂ ಪ್ರಾಕ್ಟೀಸಿಗೆ ಕರೀತಾರೆ. ನಾನು ಎಷ್ಟು ದಿನ ಪ್ರಾಕ್ಟೀಸ್ಗೆ ಹೋದ್ರೂ ಕಲಿಯಲ್ಲ, ಎಲ್ಲ ಮರ್ತು ಹೋಗ್ತಾ ಇರುತ್ತೆ ಸ್ಟೆಪ್ಪು. ಅಂದರೆ ಮಿಕ್ದವ್ರು ಕರಿಬಸಪ್ಪ ಅವರು, ಮಲ್ಲಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ಕಲ್ತು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಡ್ಯಾನ್ಸೇ ಬರಲ್ಲ, ಹಂಗೂ ಮಾಡಿಸ್ತಾರೆ. ಅದರಲ್ಲಿ ಬಂದು ಇವಾಗ ನಾನು ಆಚೆ ಬಂದು ಶರ್ಟು ಅದರ ರೇಟ್ ಬಗ್ಗೆಯಿಂದನೇ ನಾನು ಸ್ವಲ್ಪ ವೈರಲ್ ಜಾಸ್ತಿ ಆಗಿರೋದ್ರಿಂದ ಅವ್ರೇನು ಮಾಡ್ತಾರೆ, ಅದಕ್ಕೆ 3-4 ಅಮೌಂಟ್ದು ಟ್ಯಾಗ್ ಹಾಕ್ತಾರೆ. ಅಂದರೆ ಶರ್ಟ್ಗೆ 2 ಲಕ್ಷ, ಪ್ಯಾಂಟಿಗೆ 10 ಲಕ್ಷ, ಅದೆಲ್ಲ ಕಲರ್ಸ್ ಕನ್ನಡದವ್ರು ಟ್ಯಾಗ್ ಹಾಕೋದು. ಅವನು ಡ್ಯಾನ್ಸ್ ಮಾಸ್ಟ್ರು ಅಲ್ಲ, ಅವ್ರು ಹೇಳಿರ್ತಾರೆ ಇಷ್ಟೇ ಟ್ಯಾಗ್ ಹಾಕು ಅಂತ. ಹಂಗೆ ಶೂಗೂ 2,500 ಶೂಗೆ 5 ಲಕ್ಷ ಶೂ ಅಂತ ಟ್ಯಾಗ್ ಹಾಕ್ತಾರೆ. ಇದೆಲ್ಲ ಸ್ಕ್ರಿಪ್ಟೆಡ್. ಆಮೇಲೆ ನಂದಲ್ಲ, ನಾನು ಹಾಕೊಂಡು ಬಂದಿರಲಿಲ್ಲ, ಅವ್ರು ಹೇಳಿ. ಆಮೇಲೆ ಒಡವೆನೂ ಅಷ್ಟೇ, ಎಷ್ಟಿದೆ ಚೈನು ಅಷ್ಟು ತೊಗೊಂಬಂದು ಅಷ್ಟು ಹಾಕು ಅಂತಾರೆ. ನಾನು 8 ಚೈನ್ ತಂದಿರ್ತೀನಿ, 6 ಚೈನ್ಗೆ ಅಸಹ್ಯ ಕಾಣ್ತಾ ಇರುತ್ತೆ, ಇನ್ನು 2 ಚೈನ್ ಕಾರಲ್ಲೇ ಇಟ್ಬಿಡ್ತೀನಿ. ಅದೆಲ್ಲ ಒಂದು ಯಾವುದು ಬಾಡಿಗೆದು ಅವ್ರದ್ದು ಕಂಡವ್ರದ್ದು ಅಲ್ಲ, ಅದು ನಾನು ಹಾಕೊಂಡ್ರೆ ರೌಡಿ ಥರ ಕಾಣ್ತೀನಿ ಅಂತ ಹಾಕಲ್ಲ, ಮನೇಲಿದೆ. ಅದನ್ನು ನಾನು 6 ಚೈನ್ ಹಾಕೊಳ್ತೀನಿ. ಆಮೇಲೆ ಇಲ್ಲಿ ಟ್ಯಾಗ್ನ ಬಂದು ನಂದು ಹೊಸ ಶರ್ಟ್ ಇರುತ್ತೆ, ಅದರಿಂದ ಕಿತ್ಬಿಟ್ಟು ಇಲ್ಲಿಗೆ ಒಂದು ವರ್ಸಾಚೆದು ಇಲ್ಲೊಂದು ಆ್ಯಡ್ ಮಾಡ್ತಾರೆ ಅದಕ್ಕೆ. ಅಂದರೆ ಬೇರೆ ಶರ್ಟ್ದು ಕಟ್ ಮಾಡಿ, ಅದು ಆಲ್ರೆಡಿ ಒಂದ್ಸಲಿ ನನ್ನ ಮಗ ಫೇಲ್ ಪಾರ್ಟಿಗೆ ಹಾಕಿರ್ತಾನೆ, ಅದರಿಂದ ಅದಕ್ಕೆ ಟ್ಯಾಗ್ ಇರಲ್ಲ, ಅದಕ್ಕೆ ಅವರು ಇಲ್ಲಿ ಕಟ್ ಮಾಡಿ ಹಾಕ್ತಾರೆ.